ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈಸಿಯಾಗಿ ಸೂಜಿಯಿಂದನೇ ಯಾವ ರೀತಿ ಕುಚ್ಚನ್ನ ಕಟ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿವತ್ತು ನೋಡಿ ಈ ಥರ ರೌಂಡ್ ಬೀಡನ್ನ ಬಳಸಿ ಕುಚ್ಚು ಕಟ್ತಿದ್ದೀನಿ. ನೋಡಿ ಇದು 80 ಎಳೆ ದಾರನ ಈ ಥರ ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಜರಿ ಥ್ರೆಡ್ಡನ್ನು ಈ ಥರ ಸಣ್ಣದು ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ನೋಡಿ ಸ್ಯಾರಿ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ತಗೊಂಡು ನಮಗೆ ಎಷ್ಟು ಉದ್ದ ಬೇಕು ಅಷ್ಟನ್ನ ಬಿಟ್ಟು ಈ ಥರ ಇಟ್ಕೊಳ್ಳಿ. ಇವಾಗ ನೋಡಿ ನೀಡಲ್ನ ಕೆಳಗಡೆಯಿಂದ ಹಾಕಿ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಟೈಟಾಗಿ ಇಟ್ಕೊಳ್ಳಿ. ಮತ್ತು ಒಂದು ಸಲ ನೀಡಲ್ನ ಈ ಥರ ಬ್ಯಾಕ್ ಸೈಡಿಂದ ತೊಗೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಟೈಟ್ ಆಗುತ್ತೆ. ಈಗ ಟೈಟ್ ಮಾಡ್ಕೊಳ್ಳಿ. ಇವಾಗ ರೌಂಡ್ ಮಾಡ್ಕೋತಾ ಬನ್ನಿ. ನಿಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇದು ಬಿಚ್ಚೋಗಲ್ಲ ಈ ಥರ ಮಾಡೋದ್ರಿಂದ. ನೋಡಿ ಮತ್ತೆ ಬ್ಯಾಕ್ ಸೈಡಿಂದ ದಾರ ತಗೊಂಡು ನೀಡಲ್ ತಗೊಂಡು ಈ ಥರ ಎಳ್ಕೊಳ್ಳಿ. ಎಳ್ದಾದ್ಮೇಲೆ ಮತ್ತೆ ಪಕ್ಕದಲ್ಲಿ ಹೋಗಿ ನೋಡಿ ಈ ಥರ ಹೋಗಿ ಅದನ್ನು ನೀಡಲ್ನ ಕೆಳಗಡೆ ಹೋಗೋ ಥರ ಮಾಡಿ ಎಳ್ಕೊಳ್ಳಿ. ಎಳೆದಿಟ್ಕೊಂಡು ನೋಡಿ ಇದು ಅರ್ಧನ ದಾರ ಇದೆಯಲ್ಲ, ನೋಡಿ ಅರ್ಧ ಥ್ರೆಡ್ ಇದೆಯಲ್ಲ ಅದನ್ನು ಅರ್ಧ ಈ ಥರ ಮಾಡ್ಕೊಳ್ಳಿ. ಇವಾಗ ಮಧ್ಯಕ್ಕೆ ನೋಡಿ ಈ ಥರ ಗ್ಲೂನ ಹಾಕ್ಕೋಬೇಕು. ಗ್ಲೂ ಹಾಕ್ಕೊಂಡು ಅಲ್ಲಿಗೆ ಬೀಡ್ ಇಡಬೇಕು. ನೋಡಿ ಈ ಥರ ಬೀಡನ್ನ ನೀಟಾಗಿ ಇಟ್ಕೊಳ್ಳಿ. ಇವಾಗ ಬೀಡ್ ಕಾಣದೇ ಇರೋ ಥರ ದಾರ ಎಲ್ಲನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಥ್ರೆಡ್ಡು ಕೆಳಗಡೆನೇ ಇದೆಯಲ್ಲ ಜರಿ ಥ್ರೆಡ್ಡು, ಅದನ್ನು ಮತ್ತೆ ಬ್ಯಾಕ್ ಸೈಡಿಂದನೇ ಈ ಥರ ತಗೊಳ್ಳಿ ಫ್ರಂಟ್ಗೆ. ಮತ್ತು ಕೆಳಗಡೆಯಿಂದ ಒಂದು ರೌಂಡ್ ಹಾಕಿ ನೋಡಿ ಈ ಥರ ಸೂಜಿ ಮೇಲೆ ಒಂದು ಸಲ ಸುತ್ತಕೊಂಡು ಈ ಥರ ಟೈಟಾಗಿ ಎಳೆದುಕೊಳ್ಳಿ. ಟೈಟಾಗಿ ಎಳೆದಾದ್ಮೇಲೆ ಮತ್ತೆ ನೋಡಿ ಈ ಥರ ರೌಂಡ್ ಮಾಡ್ತಾ ಬನ್ನಿ. ರೌಂಡ್ ಮಾಡ್ತಾ ಬಂದು ನೋಡಿ ಮತ್ತೆ ಕೆಳಗಡೆಯಿಂದ ದಾರ ತಂದು ಕೆಳಗಡೆಯಿಂದ ನೀಡಲಲ್ಲಿ ತಂದಿದ್ವಲ್ಲ ಮತ್ತೆ ಅದೇ ಪಕ್ಕದಲ್ಲೇ ಹೋಗಿ ನೋಡಿ ಈ ಥರ ಎಳ್ಕೋಬೇಕು. ಇಳ್ಕೊಂಡು ನೋಡಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ಬಿಟ್ಟು ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟನ್ನು ಬಿಟ್ಕೊಂಡು ಮಾಡ್ಬೋದು. ನೋಡಿ ಈ ಥರ ನೀಡಲ್ನ ತಂದು ನೋಡಿ ಈ ಥರ ಇಟ್ಕೊಳ್ಳಿ. ಮತ್ತು ಕೆಳಗಡೆಯಿಂದ ಸೂಜಿ ತಂದು ಒಂದು ರೌಂಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಈ ಥರ ಸುತ್ಕೊಳ್ಳಿ. ಇವಾಗ ಇದನ್ನು ಟೈಟ್ ಮಾಡಿ. ಟೈಟ್ ಮಾಡಾದಮೇಲೆ ಈ ಥರ ಸುತ್ಕೋಬೇಕು ಕುಚ್ಚಿಗೆ. ಸುತ್ಕೊಂಡಾದಮೇಲೆ ಮತ್ತು ಕೆಳಗಡೆಯಿಂದ ನೀಡಲ್ನ ಚುಚ್ಚಿ ಮೇಲ್ಗಡೆ ತರಬೇಕು. ತಂದು ಪಕ್ಕದಲ್ಲೇ ಹೋಗಿ ನೀಡಲ್ಲು ಕೆಳಗಡೆ ಬರೋ ಥರ ಎಳ್ಕೋಬೇಕು. ಇದಾಗೆ ಬಿಡಿ. ನೋಡಿ ಈಗ ಅರ್ಧ ಇದೆಯಲ್ಲ ಅರ್ಧ ಕುಚ್ಚನ್ನ ಈ ಥರ ಮೇಲ್ಗಡೆ ಮಾಡ್ಕೊಳ್ಳಿ. ಅಲ್ಲಿಗೆ ಗಮ್ ಹಾಕ್ಕೋಬೇಕು. ಈ ಥರ ಗಮ್ ಹಾಕಿ ಮಧ್ಯದಲ್ಲಿ ಒಂದು ಬೀಡ್ ಇಡಬೇಕು. ನೋಡಿ ಈ ಥರ ಬೀಡನ್ನ ಇಟ್ಕೊಳ್ಳಿ. ನೀವು ಯಾವ ಬೀಡಾದರೂ ರೌಂಡ್ ಬೀಡನ್ನ ಯೂಸ್ ಮಾಡ್ಬೋದು. ನನ್ನ ಹತ್ರ ಇದೇ ಬೀಡ್ ಇದ್ದಿದ್ದು, ಹಾಗಾಗಿ ನಾನು ಈ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ ಈ ಥರ ಬೀಡ್ ಕಾಣದೇ ಇರೋ ಥರ
ಮಾಡಿ ಈ ಥರ ನೀಟಾಗಿ ಮಾಡಿ ಇಟ್ಕೊಂಡು, ಮತ್ತೆ ಇಲ್ಲಿ ಇದೆಯಲ್ಲ ದಾರ ಜರಿ ಥ್ರೆಡ್ಡು, ಅದನ್ನೇ ಬ್ಯಾಕ್ ಸೈಡಿಂದ ಸೂಜಿಲಿ ಈ ಥರ ಮೇಲ್ಗಡೆ ತೊಗೊಂಡು ಬಂದು ನೋಡಿ, ಇವಾಗ ಕೆಳಗಡೆಯಿಂದ ಒಂದು ರೌಂಡ್ ಹೋಗಿ ಸೂಜಿ ಮೇಲೆ ಈ ಥರ ಒಂದು ಸಲ ಸುತ್ತಕೊಂಡು ಅದನ್ನು ಟೈಟ್ ಆಗೋ ಥರ ಎಳ್ಕೋಬೇಕು. ಇವಾಗ ಸುತ್ಕೋಬೇಕು ಈ ಥರ ಕುಚ್ಚಿಗೆ, ಈ ಥರ ಸುತ್ತಕೊಂಡು ನೋಡಿ ಈ ಥರ ಕೆಳಗಡೆಯಿಂದ ಮತ್ತೆ ನೀಡಲ್ ತಂದು ಮತ್ತೆ ಪಕ್ಕದಲ್ಲೇ ಅದ್ರ ಪಕ್ಕದಲ್ಲೇ ಹೋಗಿ ಈ ಥರ ನೀಡಲ್ನ ಹಾಕಿ ಈ ಥರ ದಾರ ಎಳ್ಕೋಬೇಕು. ನೋಡಿ ಇವಾಗ ಯಾವುದೇ ರೀತಿ ಏನೂ ಕಾಣಿಸ್ತಿಲ್ಲ, ನೀಟಾಗಿ ಬಂದಿದೆ. ನಾವು ಜಾಯಿಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಥ್ರೆಡ್ನ. ನೋಡಿ ಇವಾಗ ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ನೋಡಿ ನಿಮಗೆ ಕುಚ್ಚು ಕಟ್ ಮಾಡ್ಕೋಬೇಕು. ನೋಡಿ ಕುಚ್ಚು ಈ ಥರ ಕಾಣಿಸ್ತಿದೆ. ನಾನು ಸ್ಯಾರಿ ಫುಲ್ಲು ಆದಮೇಲೆ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ 2 ಕಲರ್ನ ಯೂಸ್ ಮಾಡ್ತಿದ್ದೀನಿ, ಹಾಗಾಗಿ ನಿಮಗೆಲ್ಲ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಡಿಸೈನ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಕುಚ್ಚೆಲ್ಲ ಕಟ್ಟಿ ಸ್ಯಾರಿ ಫುಲ್ಲು ಫಿನಿಶ್ ಆಗಿದೆ. ಡಿಸೈನ್ ಈ ಥರ ಕಾಣಿಸ್ತಿದೆ. ನೋಡಿ ನೀವು ಇನ್ನೂ ಹತ್ತತ್ರ ಬೇಕಂದರೆ ಡಿಸೈನ್ನ ಇನ್ನೂ ಹತ್ತತ್ರ ಕಟ್ಕೋಬೋದು. ನಾನು ಇದಕ್ಕೆ 2 ಕಲರ್ನ ಯೂಸ್ ಮಾಡಿದ್ದೀನಿ. ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ. ಕ್ರೋಶ ಬರದೇ ಇದ್ದರೂ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು ಸೂಜಿಯಿಂದನೇ. ಈ ಡಿಸೈನ್ಗೆ 350 to 400 ಆಗುತ್ತೆ. ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನೀವು ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ. ಥ್ಯಾಂಕ್ ಯು.